ಪ್ರೀತಿ ಹೋರಾಟ ಯಶಸ್ಸಿನ ಕತೆ. ಒಂದು ಕಾಲೇಜಿನಲ್ಲಿ ರೋಹಿತ್ ಮತ್ತು ರೇಖಾ ಎಂಬ ಇಬ್ಬರು ಓದುತ್ತಿದ್ದರು. ಮೊದಲ ನೋಟದಲ್ಲೇ ಇವರ ಮನಸ್ಸು ಒಂದಾಗಿತ್ತು. ಓದು, ಆಟ, ಕಾರ್ಯಕ್ರಮ ಎಲ್ಲವೂ ಇವರು ಜೊತೆಯಲ್ಲೇ ಮಾಡುತ್ತಿದ್ದರು. ಎಲ್ಲರೂ ಇವರನ್ನು ಒಳ್ಳೆಯ ಜೋಡಿ ಎಂದು ಹೇಳುತ್ತಿದ್ದರು. ದಿನಗಳು ಕಳೆದಂತೆ ಇವರ ಪ್ರೀತಿ ಬದಲಾಗುತ್ತಾ ಹೋಯಿತು. ಇವರು ಇಬ್ಬರು ಜೀವನವನ್ನು ಒಟ್ಟಾಗಿ ಕಟ್ಟಿಕೊಳ್ಳೋಣ ಎಂದು ನಿರ್ಧರಿಸಿದರು. ಆದರೆ ರೇಖಾಳ ತಾಯಿ ಈ ವಿಚಾರ ತಿಳಿದುಕೊಂಡರು. ಅವರ ಕೋಪದಿಂದ ರೇಖಾಳನ್ನು ಬೈದು ಹೊಡೆದಳು. ಅವನನ್ನು ನೋಡಿದರೆ ನಾನು ನಿನ್ನನ್ನು ಬಿಟ್ಟು ಸಾಯುತ್ತೇನೆ ಎಂದು ಬೆದರಿಸಿದಳು. ರೇಖಾ ಭಯಪಟ್ಟು ಅತ್ತಳು. ಆದರೆ ಅವಳಿಗೆ ರೋಹಿತ್ ಮೇಲೆ ಏನೋ ನಂಬಿಕೆ. ರೇಖಾಳ ಗೆಳತಿಯರು ಬಂದರು. ನಿನ್ನ ಪ್ರೀತಿಗೆ ಬೆಂಬಲ ನಮ್ಮದು ಎಂದು ಹೇಳಿದರು. ರೇಖಾಳನ್ನು ತಾಯಿಯಿಂದ ದೂರಕ್ಕೆ ಕರೆದುಕೊಂಡಳು. ರೋಹಿತ್ ಕೂಡ ತನ್ನ ಮನೆಯಲ್ಲಿ ಹೇಳಿದ. ಅವರ ತಂದೆ ತಾಯಿ ಒಪ್ಪಲಿಲ್ಲ. ಜಾತಿ, ಮನೆ, ಮಾತು ಬೇರೆ, ಮದುವೆ ಸಾಧ್ಯವೇ ಇಲ್ಲ ಎಂದರು. ಇಬ್ಬರು ಮನೆಯವರ ನಿರಾಕರಣೆಯ ಪ್ರೀತಿ ಇದು. ಇವರು ಮನೆಯಿಂದ ಹೊರಟು ಹೋಗಬೇಕೆಂದು ನಿರ್ಧರಿಸಿದರು. ಯಾವುದೇ ಎಲ್ಲಿ ಹೋಗಬೇಕು? ಇವರು ಇಬ್ಬರು ಪರಸ್ಪರ ಕೈ ಹಿಡಿದರು. ಎಲ್ಲವೂ ಒಟ್ಟಿಗೆ ಎದುರಿಸೋಣ ಎಂದರು. ಒಂದು ಸಣ್ಣ ಪಾನಿಪುರಿ ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು. ದಿನಕ್ಕೆ ಕಡಿಮೆ ಸಂಬಳ. ಆದರೆ ಇಬ್ಬರು ನಗುಮುಖದಿಂದ ಕೆಲಸ ಮಾಡುತ್ತಿದ್ದರು. ಜನರು ಇವರ ಪರಿಶ್ರಮ ನೋಡಿ ಮೆಚ್ಚಿದರು. ಪ್ರತಿದಿನ ಹೊಸದಾಗಿ ಏನೋ ಕಲಿಯುತ್ತಿದ್ದರು. ಕೆಲವು ತಿಂಗಳಲ್ಲಿ ಉತ್ತಮ ಅನುಭವ ಬಂದಿತು. ಸ್ವಲ್ಪ ಹಣ ಕೂಡ ಜಮಾವಣೆ ಆಯಿತು. ಇವರು ತಾವೇ ಒಂದು ಚಾಟ್ ಅಂಗಡಿ ಯಾಕೆ ಆರಂಭಿಸಬಾರದೆಂದು ಯೋಚಿಸಿದರು. ಒಂದು ಸಣ್ಣ ಜಾಗ ಬಾಡಿಗೆಗೆ ತೆಗೆದುಕೊಂಡರು. ಅಂಗಡಿಗೆ RR ಚಾಟ್ಸ್ ಎಂದು ಹೆಸರು ಕೂಡ. ಇಬ್ಬರು ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿದರು. ರೋಹಿತ್ ಪಾನಿಪುರಿ ತಯಾರು ಮಾಡುತ್ತಿದ್ದ. ರೇಖಾ ಗ್ರಾಹಕರನ್ನು ಸೆಳೆದು ಅವರನ್ನು ಸೇವೆಯ ಮಾಡುತ್ತಿದ್ದಳು. ಜನರು ಸವಿಯುತ್ತಾ ತಿನ್ನುತ್ತಿದ್ದರು. ದಿನದಿಂದ ದಿನಕ್ಕೆ ಗಿರಾಕಿ ಕೂಡ ಹೆಚ್ಚಾಯಿತು. ಹೊಸ ಹೊಸ ಪದಾರ್ಥ ಸೇರಿಸಿದರು. ಬೇಲ್ಪೂರಿ, ಸೇಪೂರಿ, ಮೂಗು ಬಯಸುವ ಟಿಪ್ಸ್. ಮಾತು ಬಾಯಿಯಿಂದ ಬಾಯಿಗೆ ಹೋದಂತೆ ಪ್ರಸಿದ್ಧವಾಯಿತು ಚಾಟ್ ಅಂಗಡಿ. ಹಣ ಕೂಡ ಚೆನ್ನಾಗಿ ಬರತೊಡಗಿತು. ಒಂದು ಶಾಖೆ ದೊಡ್ಡ ರಸ್ತೆ ಬಳಿಯೇ ತೆರೆಯಿತು. ರೋಹಿತ್, ರೇಖಾ ಹೆಮ್ಮೆಯಿಂದ ನೋಡಿದರು. ದುಡಿಮೆ ಅವರಿಗೆ ಬಲ, ಜನರ ಪ್ರೀತಿ ಅವರ ಶ್ರೀಮಂತಿಕೆಯ ಹೆಸರಾಗಿದೆ. ವರ್ಷಗಳು ಕಳೆದವು. RR ಚಾಟ್ಸ್ ಈಗ ದೊಡ್ಡ ಬ್ರ್ಯಾಂಡ್ ಆಗಿದೆ. 10 ಅಂಗಡಿಗಳು ನಗರದಲ್ಲಿ. ವಾರ್ಷಿಕ ಕೋಟಿ ಕೋಟಿ ವ್ಯವಹಾರ ಮಾಡತೊಡಗಿದರು. ಇವರ ಆಸ್ತಿ 10 ಕೋಟಿ ಮೌಲ್ಯಕ್ಕೆ ಏರಿತು. ಕಾರು, ಮನೆ ಎಲ್ಲವೂ ಲಕ್ಸುರಿ. ಹಳೆಯ ದಿನಗಳನ್ನು ನೆನೆದು ಇಬ್ಬರು ಕಣ್ಣೀರಾಕುತ್ತಿದ್ದರು. ಜೀವನ ಎಷ್ಟು ಬದಲಿಸಿದೆ ಎಂದು ಯೋಚಿಸುತ್ತಿದ್ದರು. ಇದೇ ಸಮಯದಲ್ಲಿ ರೇಖಾಳ ತಾಯಿ ಕಾಲ್ ಮಾಡಿದಳು. ಕಣ್ಣೀರು ಹಾಕುತ್ತಾ ಮಾತನಾಡಿದಳು. ಮಗಳೇ, ನಮ್ಮದು ತಪ್ಪಾಯಿತು, ನಮ್ಮನ್ನು ಕ್ಷಮಿಸು ಎಂದು ಕೇಳಿದಳು. ರೋಹಿತ್ ತಂದೆ ತಾಯಿ ಇಬ್ಬರೂ ಬಂದರು. ನೀವು ನಮ್ಮ ಹೆಮ್ಮೆ, ನಮ್ಮ ಮಕ್ಕಳು ಎಂದು ಹೇಳಿದರು. ರೇಖಾ ಹೃದಯ ಕರಗಿತು. ರೋಹಿತ್ ಅವರನ್ನು ಒಪ್ಪಿಕೊಂಡನು. ಎಲ್ಲರೂ ಒಂದಾಗಿ ಸಂತೋಷಪಟ್ಟರು. ಕುಟುಂಬ ಮತ್ತೆ ಒಂದಾಯಿತು. ಕಾಲೇಜ್ ವಿದ್ಯಾರ್ಥಿಗಳ ಮುಂದೆ ರೋಹಿತ್ ಭಾಷಣ ನುಡಿದರು. ಪ್ರೀತಿಯಿಂದ ಹೋರಾಡಿ ಗೆದ್ದೆವು ಎಂದನು. ತಪ್ಪು ಮಾಡಿದರೆ ನಾವು ಇಲ್ಲಿರಲಿಲ್ಲ. ಆತ್ಮಕ್ಕೆ ಯೋಚನೆ ಹಲವರಿಗೆ ಬರುತ್ತದೆ, ಆದರೆ ಅದು ಪರಿಹಾರ ಅಲ್ಲ. ಜೀವನ ಎಂದರೆ ಹೋರಾಟ. ಕುಟುಂಬ ಒಪ್ಪದಿದ್ದರೂ ಓಡಿ ಹೋಗಬೇಡಿ. ಬದುಕನ್ನು ಕಟ್ಟಿಕೊಳ್ಳಿ, ಕೆಲಸ ಮಾಡಿ, ಕನಸು ಬೆಳೆಸಿಕೊಳ್ಳಿ. ಯಶಸ್ಸು ಕಂಡರೆ ಎಲ್ಲವೂ ನಿಮ್ಮ ಬಳಿ ಬರುತ್ತದೆ ಎಂದು ರೋಹಿತ್ ನುಡಿದನು. RR ಚಾಟ್ಸ್ ದೇಶವ್ಯಾಪಿ ಫ್ರಾಂಚೈಸಿ ಆಗಿತು. ಭಾರತದ ಹಲವು ನಗರಗಳಲ್ಲಿ ಶಾಖೆಗಳು. ಯುವಜನರಿಗೆ ಉದ್ಯೋಗ ಅವಕಾಶ. ಸಾಮಾಜಿಕ ಸೇವೆಯಲ್ಲೂ ಮುಂದಾದರು. ಬಡ ಮಕ್ಕಳಿಗೆ ಊಟ, ಬಟ್ಟೆ, ಶಿಕ್ಷಣ ಎಲ್ಲವೂ ಸಹ ರೋಹಿತ್, ರೇಖಾ ಅವರಿಗೆ ದೇವರುಗಳಂತೆ ಕಂಡುಬಂದರು. ಇದು ಇವರ ಪ್ರೀತಿ ಲಕ್ಷಾಂತರ ಜನರಿಗೆ ಮಾದರಿ. ಎಲ್ಲರೂ ಇವರನ್ನು ನೋಡಿ ಪ್ರೇರಣೆ ಪಡೆಯುತ್ತಿದ್ದರು. ಕುಟುಂಬವು ಹೆಮ್ಮೆಯಾಗಿ ನೋಡುತ್ತಿತ್ತು. ಕಾಲೇಜು ದಿನಗಳ ಕನಸು ನಿಜವಾಯಿತು. ದುಡಿಮೆ ಮತ್ತು ಪ್ರೀತಿ ಜಯ ತಂದಿತು. ಹೋರಾಡಿದವರು ಸೋಲುವುದಿಲ್ಲ. ಒಟ್ಟಾಗಿ ಇದ್ದರೆ ಎಲ್ಲವೂ ಸಾಧ್ಯ ಎಂದು ಈ ಜೋಡಿ ತೋರಿಸಿದರು. ಕಷ್ಟ ಸುಖದಲ್ಲಿ ಇಬ್ಬರು ಒಟ್ಟಿಗೆ ಜೀವನವನ್ನು ನಗು ನಗುತ್ತಾ ಎದುರಿಸೋಣ ಎಂದು. ಕಷ್ಟದಲ್ಲೂ ಸುಖದಲ್ಲೂ ಇಬ್ಬರು ಒಟ್ಟಾಗಿ ಇದ್ದರು. ಕಷ್ಟ ಬಂದರೂ ಕೈ ಬಿಡಬೇಡಿ. ಬದುಕು ಸುಂದರ. ಜಯ ನಮ್ಮದು. ನೋವು ಬರುತ್ತದೆ, ಆದರೆ ಹೋಗುತ್ತದೆ.
ಪ್ರೀತಿ ಬೆಳೆಸಿದರೆ ಬೆಳಕೇ ಬೆಳಕು. ಆತ್ಮಹತ್ಯೆ ನಿಲ್ಲಿಸದು, ಹೋರಾಟ ಬದಲಿಸುತ್ತದೆ. ಪ್ರೀತಿಸಿ ಹೋರಾಡಿ ಯಶಸ್ವಿಯಾಗಿರಿ. ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಸಿನಿಂದ ಪ್ರೀತಿ ಮಾಡಿದರೆ ಮನೆಯವರನ್ನು ಒಪ್ಪಿಸಿ ಮದುವೆಯಾಗಿ ನೀವು ಜೀವನದಲ್ಲಿ ಸಾಧಿಸಿದರೆ ಮಾತ್ರ ನಿಮ್ಮ ಪ್ರೀತಿಯ ಒಂದು ಅರ್ಥ ಎಂದು ನಾನು ಈ ಕಥೆಯಲ್ಲಿ ಹೇಳಲು ಬಯಸುತ್ತೇನೆ.